ಶಿರಸಿ ನಗರದ ಅರುಣೋದಯ ಸಂಸ್ಥೆಯಲ್ಲಿ ಅರುಣೋದಯ ಸಂಸ್ಥೆ ಹಾಗೂ ಆಯುರ್ವೇದ ಆಸ್ಪತ್ರೆ ನಗರಸಭೆ ಜೊತೆ ಜಂಟಿಯಾಗಿ ಹಮ್ಮಿಕೊಂಡ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆ ಶಿಬಿರವನ್ನು ಶಾಸಕ ಭೀಮಣ್ಣನಾಯ್ಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಬಿಡುವಿಲ್ಲದೆ ಕೆಲಸ ಮಾಡುವ ಪೌರ ಕಾರ್ಮಿಕರ ಆರೋಗ್ಯ ರಕ್ಷಣೆಗೆ ಪ್ರತಿ ವಾರ ಕಾರ್ಮಿಕರು ಇದ್ದಲ್ಲೇ ತೆರಳಿ ಆರೋಗ್ಯ ತಪಾಸಣೆ ನಡೆಸಬೇಕು. ನಗರದ ಸ್ವಚ್ಛತೆಗೆ ಪೌರ ಕಾರ್ಮಿಕರ ಕೊಡುಗೆ ಸಣ್ಣದಲ್ಲ. ಮಳೆ ಚಳಿ ಇದ್ದರೂ ಬೆಳಿಗ್ಗೆ 3-4 ಗಂಟೆಗೆ ಎದ್ದು ಸ್ವಚ್ಛತೆಯ ಕಾರ್ಯ ಆಗಲಿದೆ. ಆರೋಗ್ಯವಾಗಿರ್ಬೇಕಂತಂದ್ರೆ ಅದಕ್ಕೆ ಮೂಲ ಏನು? ನಾವೆಲ್ಲರೂ ಕೂಡ ಸ್ವಚ್ಛತೆ ಇರಬೇಕಾಗುತ್ತೆ, ನಮ್ಮ ಮನೆ ಸ್ವಚ್ಛತೆ ಇರಬೇಕಾಗುತ್ತೆ, ಮನೆ ಒಳಗಡೆ ಸ್ವಚ್ಛತೆ ಇರಬೇಕಾಗುತ್ತೆ. ಪೌರ ಕಾರ್ಮಿಕರೆಲ್ಲ ವ್ಯಸನ ಮುಕ್ತರಾಗಬೇಕು. ಪೌರ ಕಾರ್ಮಿಕರ ಮಕ್ಕಳಿಗೆ ಕೂಡ ಒಳ್ಳೆಯ ಶಿಕ್ಷಣ ಕೊಡಬೇಕು ಎಂದ ಭೀಮಣ್ಣ, ನಮ್ಮ ಹೊರಗಿನ ವಾತಾವರಣ ಚೆನ್ನಾಗಿ ಸ್ವಚ್ಛತೆ ಇಟ್ಟುಕೊಂಡರೆ ಆರೋಗ್ಯ ಎಲ್ಲರ ಆರೋಗ್ಯ ಭಾಗ್ಯಕ್ಕೆ ಅನುಕೂಲ ಆಗಲಿದೆ ಎಂದರು. ಸಂದರ್ಭದಲ್ಲಿ ನಾವು ಹೊಂದಿದ್ದೇವೆ. ಆ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ, ಸೋದರಿಯರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅವ್ರು ಮಾಡ್ತಕ್ಕಂಥ ಕಾಯಕಗಳನ್ನು ಸರಿಯಾದ ರೀತಿಯಲ್ಲಿ ಬಹಳ ಗೌರವದಿಂದ ಬಹಳ ಅತ್ಯುತ್ತಮವಾಗಿ ಮಾಡೋದಕ್ಕೆ ಸಾಧ್ಯ. ಆಯುಷ್ ವೈದ್ಯ ಡಾಕ್ಟರ್ ಜಗದೀಶ್ ಯಾಜಿ, ನಗರದ ನಾವು ವಾಸ ಮಾಡುವ ಸುತ್ತ ಸ್ವಚ್ಛತೆ ಇರಬೇಕು, ಆಗ ಆರೋಗ್ಯ ಸಹಜವಾಗಿರುತ್ತದೆ. ನಗರದ ಆರೋಗ್ಯ ಕಾಪಾಡಿಕೊಳ್ಳುವ ಪೌರ ಕಾರ್ಮಿಕರ ಆರೋಗ್ಯ ಕಾಪಾಡುವುದು ಎಲ್ಲರ ಜವಾಬ್ದಾರಿ ಎಂದರು. ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್, ನಗರದ ಆರೋಗ್ಯ ಕಾಪಾಡುವ ಪೌರ ಕಾರ್ಮಿಕರ ಆರೋಗ್ಯ ಕಾಪಾಡುವ ಈ ಶಿಬಿರ ನಡೆಯುತ್ತಿದೆ ಎಂದರು. ಹೃದಯ ಸಂಬಂಧಿ ಕಾಯಿಲೆಗಳು, ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಸಮಸ್ಯೆಗಳು, ಥೈರಾಯ್ಡ್ ಸಮಸ್ಯೆಗಳು, ಇದು ಮಂಡಿ ನೋವು, ಸೊಂಟ ನೋವು, ಇವೆಲ್ಲ ಬಹಳ ಜಾಸ್ತಿ ಆಗ್ತಾ ಇದೆ. ಈ ವೇಳೆ ಪೌರಾಯುಕ್ತ ಶಿವರಾಜ್ ಬಿಕೆ, ಡಾಕ್ಟರ್ ಯೋಗೇಶ್ ಮಡ್ಗಾವ್ಕರ್, ಡಾಕ್ಟರ್ ಭಾಗ್ಯಲಕ್ಷ್ಮಿ ಕೆ, ಡಾಕ್ಟರ್ ಭಾಗ್ಯಶ್ರೀ ಹೆಗ್ಡೆ, ಡಾಕ್ಟರ್ ಕೃಪಾ ನಾಯ್ಕ್, ಗಣಪತಿ ಜೋಗಳೇಕರ್ ಇತರರು ಇದ್ದರು. ಸುಭಾಷ್ ಮಂಡೂರು ನಿರ್ವಹಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.